ಧರ್ಮಸ್ಥಳದ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ಸ್ಫೋಟಕ ವಿಚಾರಗಳು ಕೂಡ ಹೊರಬರ್ತಾ ಇದೆ. ಇದರ ನಡುವೆ ಪ್ರೆಷರ್ ಕೂಡ ಬಿಲ್ಡ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯವಾಗ್ತಾ ಇದೆ. ಸರ್ಕಾರಕ್ಕೆ ಹೆಚ್ಚಾಯಿತು ಧರ್ಮಸ್ಥಳದ ಧರ್ಮ ಸಂಕಟ. ಸೆಪ್ಟೆಂಬರ್ 2ನೇ ವಾರದಲ್ಲಿ ಎಸ್ಐಟಿ ತನಿಖಾ ವರದಿಯನ್ನು ತರಿಸಿಕೊಳ್ಳುತ್ತಾ ರಾಜ್ಯ ಸರ್ಕಾರ ಮಂದಗತಿಯ ತನಿಖೆ ಆದರೆ ಸರ್ಕಾರಕ್ಕೆ ಇದು ಮತ್ತಷ್ಟು ಡ್ಯಾಮೇಜ್ ಮಾಡುವಂತಹ ಆತಂಕ ಈಗ ಸರ್ಕಾರದಲ್ಲಿಯೇ ನಿರ್ಮಾಣವಾಗ್ತಾ ಇದೆ. ಶೀಘ್ರಗತಿಯ ಇನ್ವೆಸ್ಟಿಗೇಷನ್ಗೆ ಮೌಖಿಕ ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ನ ಸ್ಪೀಡು ಮತ್ತು ಅವರು ಸರ್ಕಾರಕ್ಕೆ ಏನಾದರೂ ಕೊಡುವಂತಹ ವರದಿ ಇದ್ದರೆ ಅದು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಧರ್ಮಸ್ಥಳದ ಪ್ರಕರಣ ಈಗ ರಾಜ್ಯ ಸರ್ಕಾರಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅತ್ತದರಿ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ. ಏನು ಮಾಡಿದ್ರೂ ಕಷ್ಟನೇ. ಹಾಗಾಗಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು, ತುಂಬ ನಾಜೂಕಾದಂತಹ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇಡ್ತಾ ಇದೆ. ಸೆಷನ್ನಲ್ಲೇ ನೀವೆಲ್ಲರೂ ಕೂಡ ಗಮನಿಸಿದ್ರಿ, ರಾಜ್ಯ ಸರ್ಕಾರವನ್ನು ವಿಪಕ್ಷಗಳು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ಮಾಡಿದ್ವು ಅಂತ ಹೇಳಿ. ಅದಾದಮೇಲೆ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಅತ್ತದರಿ ಇತ್ತ ಪುಲಿ ಅನ್ನುವಂತಹ ಸ್ಥಿತಿಯಲ್ಲಿ ಈಗ ರಾಜ್ಯ ಸರ್ಕಾರ ಇದ್ದಂತೆ ಕಾಣಿಸ್ತಾ ಇದೆ ಧರ್ಮಸ್ಥಳದ ಪ್ರಕರಣದಲ್ಲಿ. ಈಗ ಇಷ್ಟೊಂದು ಪ್ರೆಷರ್ ಬಿಲ್ಡ್ ಆಗಿರುವಂತಹ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ನೀಡೋದಕ್ಕೆ ಯಾವ ರೀತಿ ನಿರ್ಧರಿಸಿದೆ ಅಂತ ಹೇಳಿ. ಪ್ರೇಮ್, ಸಹಜವಾಗಿ ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಡ್ಯಾಮೇಜ್ ಆಗಿರುವಂಥದ್ದು ಸತ್ಯ. ಯಾಕೆಂತಂದ್ರೆ ಒಂದು ಎಡಪಂಕ್ತಿಯರ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ 17 ಕಡೆ ಏನು ಹಗೇಲಾಯಿತು, ಏನು ಕೂಡ ದಾಖಲಾತಿಗಳು ಸಿಗಲಿಲ್ಲ. ಇದು ಬಿಜೆಪಿ ಮತ್ತು ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ಅಸ್ತ್ರ ಆಗಿತ್ತು. ಸದನದ ಸಂದರ್ಭದಲ್ಲೂ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ಬಿಜೆಪಿ ಮತ್ತೆ JDS ಮಾಡಿತ್ತು. ಮುಂದುವರೆದ ಭಾಗವಾಗಿ ಬಿಜೆಪಿ ಮತ್ತೆ JDS ಇದನ್ನ ರಾಜಕೀಯವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಲ್ಲಿ ಧರ್ಮಸ್ಥಳ ಚಲೋ ಅನ್ನುವಂತಹ ಕಾರ್ಯಕ್ರಮಗಳನ್ನ ಮಾಡಿದ್ರು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಶಾಸಕರು ಧರ್ಮಸ್ಥಳ ಚಲೋವನ್ನ ಮಾಡಿದ್ರು. ಇನ್ನು ನಾಳೆ JDS ಕೂಡ ಸತ್ಯ ಯಾತ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಹೊರಟಿದೆ. ಸೆಪ್ಟೆಂಬರ್ 1ಕ್ಕೆ ಬಿಜೆಪಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ, ಸರ್ಕಾರ ವಿರುದ್ಧವಾಗಿದೆ ಅನ್ನುವಂತಹ ಸಂದೇಶವನ್ನ ಸಾರಲಿಕ್ಕೆ ಹೊರಟಿದೆ. ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಡ್ಯಾಮೇಜ್, ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಸರ್ಕಾರದ ಹಂತದಲ್ಲಿ SIT ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ವರದಿಗಳನ್ನು ಕೊಡಬೇಕು. ವರದಿಯಲ್ಲಿ ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ತೆರೆದಿಟ್ರೆ ಜನರ ಮುಂದೆ ಸೊ ಸರ್ಕಾರಕ್ಕೆ ಅಂಟಿರುವಂತಹ ಕಳತ ದೂರ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಚಿಂತನೆ. ಹಾಗಾಗಿ ಸೆಪ್ಟೆಂಬರ್ 2ನೇ ವಾರದ ಕೊನೆಯಲ್ಲಿ SIT ತನ್ನ ವರದಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಯಾವ ವಿದ್ಯಮಾನಗಳು ನಡೀತೆ ಅನ್ನುವಂಥದ್ರ ಮೇಲೆ ಬಹುಶಃ ಮುಂದಿನ ಪ್ರಕ್ರಿಯೆಗಳಾಗುತ್ತೆ. ಆದ್ರೆ ಸದ್ಯಕ್ಕೆ ರಾಜಕೀಯವಾಗಿ ಏನು ಬಂದಿರುವಂತಹ ಆರೋಪಗಳನ್ನ ಸರ್ಕಾರ ಅದನ್ನ ವಾಪಸ್ ತೆಗೆದುಕೊಳ್ಬೇಕಾದ್ರೆ ತನಿಖಾ ಹಂತದ ವರದಿ ಬೇಕಾಗಿರೋದ್ರಿಂದ ಸರ್ಕಾರವು ಕೂಡ SITಗೆ ಬೇಗ ವರದಿ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಮೌಖಿಕವಾಗಿ ಕೊಟ್ಟಿದೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.